ನಾವೆಲ್ಲ ಮ್ಯಾಚ್ ನೋಡ್ತೀವಿ, ಕಿರ್ಚಾಡ್ತೀವಿ, ಆದ್ರೆ ಆ ಕಿರ್ಚಾಟಕ್ಕೆ ಎಷ್ಟು ಪವರ್ ಇದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಸೈನ್ಸ್ ಹೇಳುತ್ತೆ ಒಂದು ಫೈಟರ್ ಜೆಟ್ ಟೇಕ್ ಆಫ್ ಆದ್ರೆ 120 ಡೆಸಿಬಲ್ ಅಷ್ಟು ಸೌಂಡ್ ಬರುತ್ತೆ ಅಂತ. ಆದ್ರೆ ನಮ್ಮ ಇಂಡಿಯನ್ ಸ್ಟೇಡಿಯಂಗಳಲ್ಲಿ ಸೌಂಡ್ ವಿಚಾರಕ್ಕೆ ಬಂದ್ರೆ ಈ ಫೈಟರ್ ಜೆಟ್ಗಳೇ ಸೋತ್ ಹೋಗುತ್ತೆ. ಇವತ್ತು ನಾನ್ ನಿಮ್ಗೆ ನಮ್ಮ ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿನಲ್ಲಿ ಸೌಂಡ್ ಮೀಟರ್ ಅನ್ನು ಬ್ರೇಕ್ ಮಾಡಿದಂತಹ ಟಾಪ್ 5 ಮೊಮೆಂಟ್ಗಳ ಬಗ್ಗೆ ಹೇಳ್ತೀನಿ. ಎಲ್ರಿಗೂ ಬರ್ಡ್ಸ್ ಐ ಚಿಲೀಸ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ತ್ರಿಶೂಲ್ ಗೌಡ. ಅದು ಏಪ್ರಿಲ್ 11, 2024 ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚ್. ಮುಂಬೈ ಇಂಡಿಯನ್ಸ್ಗೆ ಅದೊಂಥರ ಟಫ್ ಟೈಮ್. ಕ್ಯಾಪ್ಟನ್ಸಿ ಚೇಂಜ್ ಆಗಿತ್ತು. ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗಿದ್ರು. ಆದ್ರೆ ವಾಂಖೆಡೆ ಮಾತ್ರ ಯಾವತ್ತೂ ಕೂಡ ಮುಂಬೈನ ಅಸ್ಲಿ ರಾಜ ರೋಹಿತ್ ಶರ್ಮಾ ಅವ್ರನ್ನ ಮರ್ತಿರ್ಲಿಲ್ಲ. ಅದಕ್ಕೆ ಸಾಕ್ಷಿ ರೋಹಿತ್ ಶರ್ಮಾ ಅವ್ರನ್ನ ವೆಲ್ಕಮ್ ಮಾಡಿದಂತ ಆ ಮೂಮೆಂಟ್. ರೋಹಿತ್ ವಾಂಖೆಡೆ ಗ್ರೌಂಡ್ಗೆ ಎಂಟ್ರಿ ಕೊಟ್ಟಾಗ ಕ್ರಿಯೇಟ್ ಆದಂತ ಸೌಂಡ್ ಮೀಟರ್ ನಲ್ಲಿ 129 ಡೆಸಿಬಲ್ ಅಷ್ಟು ರೆಕಾರ್ಡ್ ಆಗಿತ್ತು. ಮುಂಬೈ ರಾಜ ರೋಹಿತ್ ಶರ್ಮಾ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನು ನಂಬರ್ 4ರಲ್ಲಿರೋದು ಚಿಪಾಕ್ ಸ್ಟೇಡಿಯಂ. ಅದು 2024 IPL ಸೀಸನ್ ಓಪನರ್. ಮಾರ್ಚ್ 22 ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. IPL ನ ಫಸ್ಟ್ ಮ್ಯಾಚ್. ಋತುರಾಜ್ ಗಾಯಕ್ವಾಡ್ ಚೆನ್ನೈ ಸೂಪರ್ ಕಿಂಗ್ಸ್ ಕ್ಯಾಪ್ಟನ್. ಇದು ಅನೌನ್ಸ್ ಆದ್ಮೇಲೆ ಮಹೇಂದ್ರ ಸಿಂಗ್ ಧೋನಿ ಫಾರ್ ದ ಫಸ್ಟ್ ಟೈಮ್ ಚಿಪಾಕ್ ಗ್ರೌಂಡ್ ಗೆ ಎಂಟ್ರಿ ಕೊಟ್ಟಿದ್ದು. ತಲ ನಡ್ಕೊಂಡು ಬಂದಿದ್ದು ಎಂಟೈರ್ ಸ್ಟೇಡಿಯಂ ಎರಪ್ಟ್ ಆಗುತ್ತೆ. ಸೌಂಡ್ ಮೀಟರ್ ನೋಡಿದಾಗ 130 ಡೆಸಿಬಲ್ಸ್ ರೆಕಾರ್ಡ್ ಆಗಿರುತ್ತೆ. ಡೌಟೇ ಇಲ್ಲ, ಯಾಕಂದ್ರೆ ಅವತ್ತು ಚಿಪಾಕ್ ಸ್ಟೇಡಿಯಂ ಅಕ್ಷರಶಃ ಹಳದಿ ಸಮುದ್ರನೇ ಆಗಿತ್ತು. ಟಿವಿನಲ್ಲಿ ನೋಡಿದವ್ರಿಗೆ ನೆನಪಿರ್ಬೋದು, ಕಾಮೆಂಟೇಟರ್ಸ್ಗೆ ಹೆಡ್ಫೋನ್ ಅಂಡ್ ಮೈಕ್ ಇದ್ರು ಕೂಡ ಕಾಮೆಂಟ್ರಿ ಹೇಳೋದಕ್ಕೆ ತಡ್ಕಾಡ್ತಿದ್ರು. ಯಾಕಂದ್ರೆ ಅವತ್ತು ಕ್ರಿಯೇಟ್ ಆದಂತ ನಾಯ್ಸ್ ಅಲ್ಲಿ ಏನು ಕೂಡ ಕೇಳಿಸ್ತಾ ಇರಲಿಲ್ಲ. ಐ ಥಿಂಕ್ ದಟ್ ಇಸ್ ಅ ಪವರ್ ಆಫ್ ಒನ್ ಮ್ಯಾನ್, ಮಹೇಂದ್ರ ಸಿಂಗ್ ಧೋನಿ. ಇನ್ನು ನಂಬರ್ 3ರಲ್ಲಿ ಒಂದು ಸರ್ಪ್ರೈಸಿಂಗ್ ನೇಮ್ ಇದೆ. ಅದು 2023 ಏಪ್ರಿಲ್ 8 ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್. ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಆಡ್ತಾ ಇದ್ರು. ಅವರು ಬೇರೆ ಯಾರು ಕೂಡ ಅಲ್ಲ, ಅಜಿಂಕ್ಯ ರಹಾನೆ. ಅವತ್ತು ಮುಂಬೈನ ಲೋಕಲ್ ಬಾಯ್ ಮುಂಬೈ ವಿರುದ್ಧನೇ 19 ಬಾಲ್ಗಳಲ್ಲಿ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡಿರ್ತಾರೆ. ಇವರ ಬ್ಯಾಟಿಂಗ್ ಅಬ್ಬರಕ್ಕೆ ಮುಂಬೈನ ವಾಂಖೆಡೆ ಸ್ಟೇಡಿಯಂ ಅಕ್ಷರಶಃ ಕಳೆದೋಗಿರುತ್ತೆ. ಪ್ರತಿಯೊಂದು ಬೌಂಡರೀಸ್ ಅಂಡ್ ಸಿಕ್ಸರ್ಸ್ಗೆ ಬಂದಂತ ನಾಯ್ಸ್ ಸೌಂಡ್ ಮೀಟರ್ ನೋಡಿದಾಗ 131 ಡೆಸಿಬಲ್ ರೀಚ್ ಆಗಿತ್ತು. ಆ ಟೈಮಲ್ಲಿ ಅಂದ್ರೆ 2023ರಲ್ಲಿ ವಿರಾಟ್ ಕೊಹ್ಲಿ ಅಂಡ್ ಮಹೇಂದ್ರ ಸಿಂಗ್ ಧೋನಿ ಅವರ ಹೆಸರಲ್ಲಿದ್ದಂತ ರೆಕಾರ್ಡ್ ಕೂಡ ಅಜಿಂಕ್ಯ ರಹಾನೆ ಬ್ರೇಕ್ ಮಾಡಿದ್ರು. ಇನ್ನು ನಂಬರ್ 2 ಮತ್ತು ನಂಬರ್ 1ಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್ ಇದೆ. ಅದು 2022 ICC ವರ್ಲ್ಡ್ T20 ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ MCG ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನಡೀತಾ ಇರುತ್ತೆ. ಗೊತ್ತಾಯ್ತಾ ಯಾವ ಮ್ಯಾಚ್ ಅಂತ? ವಿರಾಟ್ ಕೊಹ್ಲಿ ಚೇಸ್ ಮಾಡಿ ಗೆಲ್ಸ್ಕೊಟ್ರಲ್ವಾ ಆ ಮ್ಯಾಚ್. ಅವತ್ತು ಲಾಸ್ಟ್ ಓವರ್ಗಳಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟ್ ಮಾಡ್ತಾ ಇರ್ಬೇಕಾದ್ರೆ ಬಂದಂತ ನಾಯ್ಸ್ ಇದೆಯಲ್ವಾ, 123 ಡೆಸಿಬಲ್ ರೀಚ್ ಆಗಿತ್ತು. ಅಲ್ಲಿ ಅವತ್ತು ಸೇರಿದಂತ 90,000 ಜನ ಕ್ರಿಯೇಟ್ ಮಾಡಿದಂತ 123 ಡೆಸಿಬಲ್ ನಾಯ್ಸ್ ಇದೆಯಲ್ವಾ, ಇದು ಅವತ್ತಿಗೂ ಇವತ್ತಿಗೂ ಗೋಲ್ಡ್ ಸ್ಟ್ಯಾಂಡರ್ಡ್ ಆಗಿ ಉಳ್ಕೊಂಡಿದೆ. ಬಟ್ ರೆಕಾರ್ಡ್ ವೈಸ್ ನೋಡಿದ್ರೆ ನಮ್ಮ ಭಾರತದ ವಾಂಖೆಡೆ ಮತ್ತೆ ಚಿಪಾಕ್ ಸ್ಟೇಡಿಯಂಗಳು ಎಲ್ಲ ರೆಕಾರ್ಡ್ಗಳನ್ನ ತನ್ನ ಹೆಸರಿಗೆ ಬರ್ಕೊಂಡಿದ್ದಾವೆ. ನಂಬರ್ 2ರಲ್ಲಿರೋದು ಮತ್ತೆ ತಲಾ ಫಾರ್ ಅ ರೀಸನ್ ಮಹೇಂದ್ರ ಸಿಂಗ್ ಧೋನಿ. ಅದು ಏಪ್ರಿಲ್ 19, 2024 ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಏಕಾನಾ ಸ್ಟೇಡಿಯಂ ಅಲ್ಲಿ ನಡೀತಾ ಇರುತ್ತೆ. ಲಾಸ್ಟ್ ಓವರ್ ಅಲ್ಲಿ ಧೋನಿ ಬ್ಯಾಟಿಂಗ್ ಬರ್ತಾರೆ. ಆ ಟೈಮ್ ಅಲ್ಲಿ ಎಂಟೈರ್ ಸ್ಟೇಡಿಯಂ ಎರಪ್ಟ್ ಆಗ್ಬಿಡುತ್ತೆ. ಕ್ರೇಜ್ ಹೆಂಗಿತ್ತಂದ್ರೆ ಸೌಂಡ್ ಮೀಟರ್ 132 ಡೆಸಿಬಲ್ ರೀಚ್ ಆಗುತ್ತೆ. ವಿಷಯ ಏನ್ ಗೊತ್ತಾ, ಇಷ್ಟು ಸೌಂಡ್ ಕ್ರಿಯೇಟ್ ಆದ್ರೆ ಕಿವಿಗೂ ಎಫೆಕ್ಟ್ ಆಗುತ್ತೆ. 132 ಡೆಸಿಬಲ್ ಅಂದ್ರೆ ಆಲ್ಮೋಸ್ಟ್ ಭೂಕಂಪ ಆದಂಗೆ. ಬಟ್ ಫ್ಯಾನ್ಸ್ ಯಾವುದಕ್ಕೂ ಕೇರ್ ಮಾಡಿಲ್ಲ. ಸೈನ್ಸ್ ಹೇಳೋ ಪ್ರಕಾರ ಒಬ್ಬ ಮನುಷ್ಯನ ಕಿವಿ ಡ್ಯಾಮೇಜ್ ಆಗೋದಕ್ಕೆ 140 ಡೆಸಿಬಲ್ ಸೌಂಡ್ ಸಾಕು. ಬಟ್ 132 ಆಲ್ಮೋಸ್ಟ್ ಹತ್ರ ಇತ್ತು. ಇದಕ್ಕೆ ಹಿಂಗ್ ಅನ್ಕೊಂಡ್ರೆ ಇನ್ನು ನಂಬರ್ 1 ಲಿಸ್ಟ್ ಅಲ್ಲಿರುವಂತ ಸೌಂಡ್ ಯಾರ ಹೆಸರಿಗೆ ಕ್ರಿಯೇಟ್ ಆಯ್ತು ಅಂತ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ.
ಇದು ಲೇಟೆಸ್ಟ್ ರೆಕಾರ್ಡ್ ಲಾಸ್ಟ್ ಸೀಸನ್ ಅಲ್ಲಿ ನಡೆದಿದ್ದು. ವಾಂಖೆಡೆ ಸ್ಟೇಡಿಯಂ ಅಲ್ಲಿ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚ್ ನಡೀತಾ ಇರುತ್ತೆ. ಈ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಂದ್ ಕೂಡಲೇ ಕ್ರಿಯೇಟ್ ಆದಂತ ನಾಯ್ಸ್ 138 ಡೆಸಿಬಲ್ ಅಷ್ಟು ಕ್ರಿಯೇಟ್ ಆಗಿತ್ತು. ಇದು ಸದ್ಯದ ಮಟ್ಟಿಗೆ ವರ್ಲ್ಡ್ ರೆಕಾರ್ಡ್. ಈ 138 ಡೆಸಿಬಲ್ ನಾಯ್ಸ್ ಹೆಂಗಿರುತ್ತಂದ್ರೆ ಪಕ್ಕದಲ್ಲೇ ಒಂದು ಫೈಟರ್ ಜೆಟ್ ಟೇಕ್ ಆಫ್ ಆದ್ರೂ ಕೂಡ ಅದ್ರ ನಾಯ್ಸ್ ಇದ್ರ ಮುಂದೆ ಏನು ಇರೋದಿಲ್ಲ. ನಾನು ಅವಾಗ್ಲೇ ಹೇಳದ್ನಲ್ಲ, ಒಬ್ಬ ಮನುಷ್ಯನ ಕಿವಿ ಡ್ಯಾಮೇಜ್ ಆಗೋದಕ್ಕೆ 140 ಡೆಸಿಬಲ್ ಸಾಕು ಅಂತ. ಆದ್ರೆ ವಾಂಖೆಡೆನಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಂದಾಗ ಅವತ್ತು ಕ್ರಿಯೇಟ್ ಆಗಿದ್ದಂತ ಸೌಂಡ್ 138 ಡೆಸಿಬಲ್. ಜಸ್ಟ್ ಇಮ್ಯಾಜಿನ್. ಸೊ ಅವತ್ತು ವಿರಾಟ್ ಕೊಹ್ಲಿ ಅನ್ನೋದು ಜಸ್ಟ್ ನೇಮ್ ಅಲ್ಲ, ಒಂದು ವೈಬ್ರೇಷನ್ ಅನ್ನೋದು ಪ್ರೂವ್ ಆಯ್ತು. ಸದ್ಯಕ್ಕೆ ಇದಿಷ್ಟು ನಮ್ಮ ಇಂಡಿಯನ್ ಸ್ಟೇಡಿಯಂಗಳಲ್ಲಿ IPL ಟೈಮ್ ಅಲ್ಲಾದಂತಹ ಟಾಪ್ 5 ರೆಕಾರ್ಡೆಡ್ ಸೌಂಡ್ಸ್. ಸೊ ಇಷ್ಟು ನಾಯ್ಸ್ ಮಧ್ಯೆ ನೀವ್ ಯಾವತ್ತಾದ್ರೂ ಮ್ಯಾಚ್ ನೋಡಿದೀರಾ? ಇದಿಷ್ಟು ರೆಕಾರ್ಡ್ಗಳನ್ನ 2026 ಸೀಸನ್ ಅಲ್ಲಿ ಯಾವ ಪ್ಲೇಯರ್ ಬ್ರೇಕ್ ಮಾಡಬಹುದು, ಯಾವ ಸ್ಟೇಡಿಯಂ ಬ್ರೇಕ್ ಮಾಡಬಹುದು, ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ತ್ರಿಶೂಲ್ ಗೌಡ.